ಶಾಸ್ತ್ರ ಇದೆಯಲ್ಲ, ಪಾಕಶಾಸ್ತ್ರ ಅನ್ನೋದು ಅದು ಪಾಕ ವಿಜ್ಞಾನ. ಶಾಸ್ತ್ರ ಅಂದ್ರೇನೆ ವಿಜ್ಞಾನ. ಅಡಿಗೆ ಅನ್ನೋದು ಒಂದು ವಿಜ್ಞಾನ. ಆ ವಿಜ್ಞಾನ ಇದ್ದಾಗ್ಲೇ ಮನುಷ್ಯನು ವೈಜ್ಞಾನಿಕವಾಗಿ ಜೀವನ ಮಾಡಿಬಿಟ್ಟು ಯಾವುದೇ ರೋಗ ಇಲ್ಲದೆ ಇರುವ ಹಾಗೆ ಸಾಯ್ಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ಪಾಕಶಾಸ್ತ್ರ ಅಂದ್ರೆ ವಿಜ್ಞಾನ. ಅದು ಪಾಕಶಾಸ್ತ್ರ ಅನ್ನೋದು ಒಂದು ವಿಜ್ಞಾನ. ಅದರ ಕಲೆ ಮಿಸ್ ಆದಾಗ, ಹೇಗ್ ಬೇಕಾದ್ರೆ ಹಾಗಾದಾಗ ಮನುಷ್ಯ ಕೂಡ ಅಲ್ಲೋಲ ಕಲ್ಲೋಲ ಆಗ್ತಾನೆ ಅನ್ನೋದಕ್ಕೆ ನೀವು ಕಂಡ್ಕೊಳ್ಬೋದು. ನಮ್ಮ ಹಬ್ಬ ಹರಿದಿನಗಳ ಜೊತೆಗೆ ಪಾಕಶಾಸ್ತ್ರ ಅನ್ನೋದು ಮಿಳಿತಗೊಂಡಿದೆ. ಯಾವ್ಯಾವಾಗ ಏನ್ ಬೇಕಾದ್ರೆ ಪೇಟೆಲೆಲ್ಲ ಸಿಗತ್ತೆ ಅಂತ ತಿನ್ನೋದಲ್ಲ. ಆಯಾಯ ಕಾಲಮಾನಕ್ಕೆ ತಕ್ಕನ ಹಾಗೆ ಆಯಾಯ ಆಹಾರ ಪಕ್ವಾನ್ನಗಳನ್ನ ಸೇವಿಸೋದು ಪಾಕಶಾಸ್ತ್ರ. ಪಾಕಶಾಸ್ತ್ರ ಅಂದ್ರೆ ವಿಜ್ಞಾನ. ಮನುಷ್ಯ ಸೇವಿಸುವ ಆಹಾರ ಕೂಡ ವಿಜ್ಞಾನ. ನೋಡಿ, ಎಷ್ಟು ಅದ್ಭುತವಾಗಿರುವಂತಹ ವಿಷಯ ಇವತ್ತು ನಾನು ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಇದನ್ನ ಯಾರೋ ಹೇಳ್ತಾರೆ, ಏನ್ ಬೇಕಾದ್ರೆ ತಿಂದು ಏನ್ ಬೇಕಾದ್ರೆ ಮಾಡಿ ಸತ್ತೋಗೋಣ. ಯಾರೋ ಒಬ್ರು ಇಬ್ರಿಗೆ ಆ ರೀತಿ ಜೀವನ ಮಾಡಿ ಸತ್ತೋಗೋಣ ಅನ್ಸ್ತಾ ಇರುತ್ತೆ. ಆದ್ರೆ ಉಳಿದವರಿಗೆಲ್ಲ ಬದುಕಬೇಕು ಅನ್ಸ್ತಿರುತ್ತಲ್ಲ.